ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ಇಲಾಖೆಯ SLC ಮತ್ತು PUCಯ ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ನ್ಯೂಸ್ 18 ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡ್ತಲೇ ಇತ್ತು. ಕೊನೆಗೂ ಈಗ ಎಚ್ಚೆತ್ತಂತಹ ಶಿಕ್ಷಣ ಇಲಾಖೆ, ಅದರಲ್ಲೂ ಕೂಡ PU ಬೋರ್ಡ್ನ ಮಂಡಳಿ ಏನಿದೆ, ಕೊನೆಗೂ ಈಗ ಎಚ್ಚೆತ್ತುಕೊಂಡು ಒಂದು ಆದೇಶವನ್ನ ಮಾಡಿದೆ. ಜೊತೆಗೆ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದೆ. ಇನ್ನೇನು ಜನವರಿ 19ನೇ ತಾರೀಕಿನಿಂದ 2ನೇ ಪ್ರಿಪರೇಟರಿ ಪರೀಕ್ಷೆ ಆರಂಭ ಆಗುತ್ತೆ. ಸೊ ಈ ಪ್ರಿಪರೇಟರಿಯಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗದೆ ಇರೋ ರೀತಿಯಲ್ಲಿ ಒಂದ್ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮಗಳನ್ನ ಈ ಸಲ ಅನುಸರಿಸ್ತಾ ಇದೆ. ಮೊದಲೇ ತಗೊಳ್ಬೇಕಾಗಿತ್ತು ಈ ಕ್ರಮಗಳನ್ನ, ಆದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಮೊದಲನೇ ಪ್ರಿಪರೇಟರಿಯಲ್ಲಿ ಸತತವಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ವರದಿಯನ್ನ ಪ್ರಸಾರ ಮಾಡ್ತಲೇ ಇತ್ತು. ಕೊನೆಗೂ ಈ ಬಗ್ಗೆ ಎಚ್ಚೆತ್ತುಕೊಂಡು ಈಗ ಆ ಒಂದು ಕ್ರಮವನ್ನ ಅನುಸರಿಸೋಕೆ ಮುಂದಾಗಿದೆ. ಆ ಕ್ರಮಗಳೇನು ಅನ್ನೋದನ್ನೆಲ್ಲ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 1 by 1 ಹೇಳ್ತಾ ಹೋಗ್ತೀನಿ. ಸೊ ಸೆಕೆಂಡ್ PUC ಪ್ರಿಪರೇಟರಿ ಕನ್ನಡ ಮತ್ತೆ ಹಿಂದಿ ಪ್ರಶ್ನೆ ಪತ್ರಿಕೆಯ ನಕಲು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಹರಿಬಿಟ್ಟಿದ್ರು. ಅಂದ್ರೆ ಅವ್ರ ಹತ್ರ ಪ್ರಶ್ನೆ ಪತ್ರಿಕೆ ಇರಲಿಲ್ಲ, ಅವರು ತಮ್ಮನ್ನ ತಾವು ಲೀಕಾಸುರ್ರು ಅಂತ ಬಿಂಬಿಸ್ಕೊಂಡು ಯಾವುದೋ ಒಂದು KSEABನೇ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯ ಮಾಡೆಲ್ ರೀತಿಯೇ ಇರುವಂತಹ ಒಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ತಾವೇ ರೆಡಿ ಮಾಡಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಲೈಕು ಮತ್ತೆ ಸಬ್ಸ್ಕ್ರೈಬ್ಸು ಜೊತೆಗೆ ಕಮೆಂಟ್ಸ್ಗೋಸ್ಕರ, ಫಾಲೋಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ಜನ ಏನ್ ಮಾಡಿದ್ರು, ಒಂದಷ್ಟು ವಿದ್ಯಾರ್ಥಿಗಳು ಅಂತ ಕೇಳಿದ್ರೆ ಫೇಕ್ ಪ್ರಶ್ನೆ ಪತ್ರಿಕೆಗಳನ್ನ, ನಕಲು ಪ್ರಶ್ನೆ ಪತ್ರಿಕೆಗಳನ್ನ, ಅಂದ್ರೆ ನಿಜವಾದ ಪ್ರಶ್ನೆ ಪತ್ರಿಕೆ ಅಲ್ಲ, ಇವರೇ ಒಂದು KSEAB ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು. ಅಂತವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಅವ್ರ ವಿರುದ್ಧ ಕೂಡ PU ಬೋರ್ಡ್ ಡೈರೆಕ್ಟರ್ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಂಥವ್ರು ಒಂದು ಕಡೆ ಆದ್ರೆ, ಇನ್ನ ಒಂದಿಷ್ಟು ಜನ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಿಬಿಟ್ಟಿದ್ರು. ಅಂದ್ರೆ ಗಣಿತ ಮತ್ತು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಹರಿದಾಡ್ತಾ ಇತ್ತು, ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜೊತೆಗೆ ವಿದ್ಯಾರ್ಥಿಗಳ ಕೈಗೂ ಕೂಡ ಸಿಕ್ಕಿತ್ತು. KSEAB ರೆಡಿ ಮಾಡಿರುವಂತಹ ಅದೇ ಅಸಲಿ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳ ಕೈಗೆ ಸಿಕ್ಕಿತ್ತು. ವಿದ್ಯಾರ್ಥಿಗಳೆಲ್ಲರೂ ಕೂಡ ದುಡ್ಡು ಕೊಟ್ಟು, ಅಂದ್ರೆ 30 ರೂಪಾಯಿ, 40 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಈ ರೀತಿಯಾಗಿ ದುಡ್ಡು ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನ ಕೊಂಡುಕೊಂಡಿದ್ರು. ಸೊ ಶಿವಮೊಗ್ಗ ಭಾಗದಲ್ಲಿ, ಕಲಬುರಗಿ ಭಾಗದಲ್ಲಿ, ಈ ಭಾಗದಲ್ಲೆಲ್ಲ ಪ್ರಶ್ನೆ ಪತ್ರಿಕೆಗಳು ವಿದ್ಯಾರ್ಥಿಗಳಿಗೆ ಸಿಕ್ಕಿತ್ತು. ಒರಿಜಿನಲ್ ಪ್ರಶ್ನೆ ಪತ್ರಿಕೆಯೇ ಪರೀಕ್ಷೆ ಆರಂಭ ಆಗೋದಕ್ಕಿಂತ ಮುಂಚೆ ಸಿಕ್ಕಿತ್ತು. ಈ ಬಗ್ಗೆ ಕೂಡ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತು. ಸೊ ಇದೆಲ್ಲ ವಿಸ್ತೃತ ವರದಿಯ ಪ್ರಸಾರದ ಬಳಿಕ ಕೊನೆಗೂ ಈಗ PU ಬೋರ್ಡ್ ಎಚ್ಚೆತ್ತುಕೊಂಡಿದೆ. ಇಲಾಖಾ ಹಂತದಲ್ಲಿ ಒಂದು ಸಭೆಯನ್ನ ಮಾಡಿದ್ದಾರೆ. ಆ ಸಭೆಯ ಬಳಿಕ ಈಗ ಒಂದಷ್ಟು ನಿರ್ಧಾರವನ್ನ ತಗೊಂಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದ್ರೆ ಜನವರಿ 19ರಿಂದ ರಾಜ್ಯ ಮಟ್ಟದ 2ನೇ ಪ್ರಿಪರೇಟರಿ ಆರಂಭ ಆಗುತ್ತೆ. ಈ ಪ್ರಿಪರೇಟರಿಯಲ್ಲಿಯೂ ಕೂಡ ಏಕರೂಪದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅಂದ್ರೆ KSEAB ತಯಾರಿ ಮಾಡಿಕೊಡುವಂತಹ ಅದೇ ಪ್ರಶ್ನೆ ಪತ್ರಿಕೆಯನ್ನ ರಾಜ್ಯಾದ್ಯಂತ ಕೊಡಲಾಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಕೇಂದ್ರದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೂ ಕೂಡ ಅದು ಇಡೀ ರಾಜ್ಯಕ್ಕೆ ಎಫೆಕ್ಟ್ ಆಗುತ್ತೆ. ಅಂದ್ರೆ ಶಿವಮೊಗ್ಗದಲ್ಲಿ ಎಲ್ಲೋ ಒಂದು ಕಡೆ ಪರೀಕ್ಷಾ ಕೇಂದ್ರದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೂ ಅದೇ ಪ್ರಶ್ನೆ ಪತ್ರಿಕೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇರೋದ್ರಿಂದ ಸೊ ಎಲ್ಲರಿಗೂ ಇದು ಎಫೆಕ್ಟ್ ಆಗುತ್ತೆ. ಸೊ ಈ ಕಾರಣದಿಂದ ಜನವರಿ 19ನೇ ತಾರೀಕು ಆರಂಭ ಆಗುವಂತಹ ಪ್ರಿಪರೇಟರಿ ಪರೀಕ್ಷೆಯನ್ನ ಬಹಳ ಗಂಭೀರವಾಗಿ ಇಲಾಖೆ ಈ ಸಲ ಪರಿಗಣಿಸಿದೆ. ಅದಕ್ಕೋಸ್ಕರ ಒಂದಷ್ಟು ಸೂಚನೆಗಳನ್ನು ಕೂಡ ಆಯಾ ಶಾಲೆಗಳಿಗೆ ಜೊತೆಗೆ ಆಯಾ DDPUಗಳಿಗೆ ಮಹತ್ವವಾಗಿ ಕೊಟ್ಟಿರುವಂತದ್ದು. ಏನಪ್ಪಾ ಅಂತ ಹೇಳಿದ್ರೆ, ಯಾವುದಾದ್ರೂ ನೋಡಲ್ ಕೇಂದ್ರದಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಂಶುಪಾಲರ ಮೇಲೆ ಶಿಕ್ಷಣ ಇಲಾಖೆಯ ನಿಯಮಾನುಸಾರವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಳೋದು, ಜೊತೆಗೆ ಅವರ ವಿರುದ್ಧ FIR ಅಸ್ತ್ರವನ್ನ ಹೂಡ್ತೇವೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅನುದಾನಿತ ಕಾಲೇಜುಗಳಾದ್ರೆ ಆ ಕಾಲೇಜಿಗೆ ಅನುದಾನವನ್ನೇ ಮುಂದಿನ ವರ್ಷದಿಂದ ಕಟ್ ಮಾಡಲಾಗುವುದು ಅಂತ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ಅದರ ಜೊತೆಗೆ ಅನುದಾನ ರಹಿತ ಕಾಲೇಜ್ ಆದ್ರೆ ಅಂತಹ ಕಾಲೇಜುಗಳ ಮಾನ್ಯತೆಯನ್ನ ರದ್ದು ಮಾಡುವುದಾಗಿ ಶಿಕ್ಷಣ ಇಲಾಖೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಜೊತೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ, ಅಂದ್ರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಇವುಗಳಲ್ಲೆಲ್ಲ ಎಲ್ಲಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಹರಿಬಿಟ್ರೆ ಅಂತಹವರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳೋದು ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಜೊತೆಗೆ ವಿದ್ಯಾರ್ಥಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಅವರ ವಿರುದ್ಧವೂ ಕೂಡ ಕಾನೂನು ಕ್ರಮ ಏನಿರುತ್ತೋ ಅದನ್ನ ಜರುಗಿಸುವುದಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಆಯಾ DDPUಗಳಿಗೆ ಬಹಳ
ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಪ್ರಶ್ನೆ ಪತ್ರಿಕೆಗಳು PU ಪ್ರಿಪರೇಟರಿ ಪರೀಕ್ಷೆ DDPOಗಳಿಗೆ ಹೋಗುತ್ತೆ. ಸೊ ಹಾಗಾಗಿ DDPOಗಳು ಆ ಪ್ರಶ್ನೆ ಪತ್ರಿಕೆಯನ್ನ ತೆಗೆಯುವಾಗಲೂ ಕೂಡ ಬಹಳ ಭದ್ರತೆಯಲ್ಲಿ ಬಹಳ ಗೌಪ್ಯವಾಗಿ ಪ್ರಶ್ನೆ ಪತ್ರಿಕೆಯನ್ನ ತೆಗಿಬೇಕು. ನೋಡಲ್ ಕೇಂದ್ರವನ್ನು ಗುರುತು ಮಾಡುವಾಗಲೂ ಕೂಡ DDPOಗಳು ಸರ್ಕಾರಿ ಕಾಲೇಜುಗಳನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಜನವರಿ 19ರಿಂದ ಆರಂಭ ಆಗುವಂತಹ ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಅಂದ್ರೆ ಎಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಯಾವ ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲಾದ್ರೂ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಆ ಒಂದು ಪರೀಕ್ಷಾ ಕೇಂದ್ರವನ್ನೇ ರದ್ದು ಮಾಡಲಾಗುತ್ತೆ. ಮುಂದಿನ ಸಲ ಅದನ್ನ ಪರೀಕ್ಷಾ ಕೇಂದ್ರ ಅಂತಾನೆ ಗುರುತು ಮಾಡೋದಿಲ್ಲ. ಅದ್ರ ಜೊತೆಗೆ ಮೇನ್ ಆಗಿ ಅನುದಾನಿತ ಕಾಲೇಜುಗಳಿಂದ ಎಲ್ಲಾದ್ರೂ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಅಂತಂದ್ರೆ ಆ ಕಾಲೇಜುಗಳಿಗೆ ಅನುದಾನವನ್ನೇ ಕಟ್ ಮಾಡ್ತಾರೆ. ಅದು ನೇರವಾದ ಪರಿಣಾಮ ಬೀರುತ್ತೆ. ಜೊತೆಗೆ ಮಾನ್ಯತೆ ವಿಚಾರವಾಗಿಯೂ ಕೂಡ ಶಾಶ್ವತವಾಗಿ ಮಾನ್ಯತೆಯನ್ನು ತೆಗೆದು ಬಿಟ್ರೆ ನೇರವಾಗಿ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸೂಚನೆಯನ್ನ ಆದೇಶವನ್ನ ಈಗಾಗಲೇ PU ಬೋರ್ಡ್ನ ಡೈರೆಕ್ಟರ್ ಭರತ್ ಸೆಲ್ವಂ ಕೂಡ ಮಾಡಿರುವಂತದ್ದು. ಸೊ ಈ ಮೂಲಕ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದನ್ನ ತಡೆಗಟ್ಟೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಸೊ ಯಾವ ಪರೀಕ್ಷಾ ಕೇಂದ್ರ ಯಾರು ಲೀಕ್ ಮಾಡಿದ್ದು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಒಂದು ವಾಟರ್ ಮಾರ್ಕ್ ಇರುತ್ತೆ. ಅದರಲ್ಲಿ ಸಬ್ಜೆಕ್ಟ್ ಕೋಡ್ ಕೂಡ ಇರುತ್ತೆ. ಆ ಕೋಡ್ನ ಮೂಲಕ ಆ ವಾಟರ್ ಮಾರ್ಕ್ನ ಮೂಲಕ ಯಾವ ಪರೀಕ್ಷಾ ಕೇಂದ್ರ ಅಂತ ಈಸಿಯಾಗಿ ಕಂಡುಹಿಡಿಬಹುದು. ಸೊ ಹಾಗಾಗಿ KSEAB ಪ್ರಶ್ನೆ ಪತ್ರಿಕೆಯನ್ನ ಈಗಾಗಲೇ ತಯಾರು ಮಾಡ್ತಾ ಇದೆ. ರಾಜ್ಯಾದ್ಯಂತ ಏಕರೂಪ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿ ಸರಬರಾಜು ಕೂಡ ಮಾಡುತ್ತೆ. ಆ ಸರಬರಾಜು ಆಗುವಂತಹ ಪ್ರಶ್ನೆ ಪತ್ರಿಕೆಯನ್ನ ಎಲ್ಲಾದ್ರೂ ಈ ಸಲ 500 ರೂಪಾಯಿ 1000 2000 ಆಸೆಗೆ ಲೀಕ್ ಆದ್ರೆ ಲೀಕ್ ಅನ್ನ ಮಾಡುವಂತಹ ಧೈರ್ಯವನ್ನ ಮಾಡಿದ್ರೆ ಹುಚ್ಚು ಧೈರ್ಯವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಕಾಲೇಜುಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಕಾಲೇಜಿನಲ್ಲಿ ಇರುವಂತಹ ಮುಖ್ಯೋಪಾಧ್ಯಾಯರು ಅಥವಾ ಪ್ರಿನ್ಸಿಪಲ್ಗಳು ಇವರೆಲ್ಲರೂ ಕೂಡ ಈ ಸಲ ಎಚ್ಚರದಿಂದ ಇರೋದು ಬಹಳ ಅನಿವಾರ್ಯತೆ. ಸೊ ಈ ಮೂಲಕ ಆದ್ರೂ ಲೀಕಾಸುರರಿಗೆ ಶಿಕ್ಷಣ ಇಲಾಖೆ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.